ನಮಸ್ತೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ನಿಂಗೇಗೌಡ ಡಿಜೆ. ಪ್ರಥಮ ಭಾಷೆ ಕನ್ನಡದ ಸಹ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರಥಮವಾಗಿ ಕರ್ನಾಟಕದಾದ್ಯಂತ ಸುಮಾರು 9 ಲಕ್ಷ ಜನ ವಿದ್ಯಾರ್ಥಿಗಳು ಈ ವರ್ಷ SLC ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಎಲ್ಲರಿಗೂ ಒಳ್ಳೆಯದನ್ನ ಆಶಿಸುತ್ತಾ ನಾನು ಇವತ್ತು ವಿಡಿಯೋವನ್ನ ಮಾಡುವ ಕಾರಣವೇನೆಂದರೆ, ಪ್ರಥಮ ಭಾಷೆ ಕನ್ನಡದಲ್ಲಿ ಮಕ್ಕಳೇ ತುಂಬಾ ಕಬ್ಬಿಣದ ಕಡಲೆ ಅನ್ನೋ ಒಂದು ಭಾವನೆಯಲ್ಲಿ ನೀವೆಲ್ಲ ಇದ್ದೀರಿ. ಆದ್ರೆ 100ಕ್ಕೆ 100ರಷ್ಟು ಅಂಕಗಳನ್ನ ಪಡೆಯುವುದು ಹೇಗೆ ಎಂಬುದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಮಕ್ಕಳೇ, ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ಇವತ್ತು ಹೇಳುವಂತಹ ಪಾಠವಾರು ಪದ್ಯವಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಾನು ಹೇಳುವಂತಹ ಪ್ರತಿಯೊಂದು ಪ್ರಶ್ನೆಯನ್ನ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ನೀವು ಏನು ಮಾಡಿ ಮಾರ್ಕ್ ಅನ್ನ ಮಾಡಿಕೊಂಡು ನೀವು ಅಭ್ಯಾಸವನ್ನ ಆರಂಭಿಸಿ ಮಕ್ಕಳೇ ಅಂತ ಹೇಳ್ತಾ, ನಾನು ಈ ದಿನ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲನೇ ಪಾಠವಾದಂತಹ ನಮ್ಮ ಭಾಷೆಯಿಂದ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮಕ್ಕಳೇ. ನಾನು ಹೇಳುವಂತಹ ಪ್ರತಿಯೊಂದು ಪ್ರಶ್ನೆಯನ್ನ ಗಮನದಲ್ಲಿ ಇಟ್ಟುಕೊಂಡು ನೀವು ಪ್ರತಿದಿನ ಅಭ್ಯಾಸವನ್ನ ಮಾಡಿದರೆ, ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ನಾನು ಕೊಡುವಂತ ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಅಭ್ಯಾಸ ಮಾಡಿದರೆ 100ಕ್ಕೆ 100ರಷ್ಟು ಅಂಕಗಳು ನಿಮಗೆ ಖಚಿತವಾಗಿ ಬರುತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ತರಗತಿಯನ್ನ ಆರಂಭಿಸ್ತಾ ಇದ್ದೇನೆ. ಬನ್ನಿ ಮಕ್ಕಳೇ, ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳನ್ನ ನಾವು ಅಭ್ಯಾಸವನ್ನ ಮಾಡಬೇಕು ನೋಡೋಣ. ಮೊದಲನೇದಾಗಿ ನಮ್ಮ ಭಾಷೆ ಎಂಬ ಪಾಠದಿಂದ ಯಾವ ಪ್ರಶ್ನೆಗಳು ಬರ್ತವೆ, ನಾವು ಯಾವ್ದಾವ ಪ್ರಶ್ನೆಗಳನ್ನ ನಾವು ಓದ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಮ್ಮ ಭಾಷೆ ಪಾಠದಲ್ಲಿ ಪ್ರಮುಖವಾಗಿ ಮಕ್ಕಳೇ 1 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ, ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಇದು ಪ್ರಥಮ ಭಾಷೆ ನಮ್ಮ ಭಾಷೆ ಎಂಬ ಪಾಠದ 1 ಅಂಕದ ಪ್ರಶ್ನೆಗಳಾಗಿದೆ. ಹಾಗಾದ್ರೆ 2 ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರ್ಬೋದು ಅನ್ನೋದು ನೋಡೋದಾದ್ರೆ ನೋಡಿ, 2 ಅಂಕದ ಪ್ರಶ್ನೆಗಳಲ್ಲಿ ನಾವು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಇದು 2 ಅಂಕದ ಪ್ರಮುಖ ಪ್ರಶ್ನೆಗಳಾಗಿದೆ. ಇದಾದ ನಂತರದಲ್ಲಿ ಮಕ್ಕಳೇ 8 ವಾಕ್ಯಗಳಲ್ಲಿ ನೋಡುವುದಾದ್ರೆ ನಾವು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಮತ್ತು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ? ಇದು ನಮ್ಮ ಭಾಷೆ ಪಾಠದ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದೆ. ಇವುಗಳನ್ನ ಅಭ್ಯಾಸ ಮಾಡಿದರೆ ಮಕ್ಕಳೇ ಈ ಪಾಠದಲ್ಲಿ ಉತ್ತಮ ಅಂಕವನ್ನ ನೀವು ಪಡ್ಕೊತೀರಿ. ಇದು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟ. ಈಗ ವ್ಯಾಘ್ರಗೀತೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ 1 ಅಂಕದ ಪ್ರಶ್ನೆಗಳು ಮಕ್ಕಳೇ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಸಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಸಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಯಾವ ಕಾರಣಕ್ಕಾಗಿ ಹೋಗಿದ್ದರು? ಇದು 1 ಅಂಕದ ಪ್ರಮುಖ ಪ್ರಶ್ನೆಗಳಾಗಿದೆ. ಹಾಗಾದ್ರೆ 2 ಅಂಕದ ನಾವು ಪ್ರಶ್ನೆಗಳನ್ನ ನೋಡೋಣ. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸಾನುಭೋಗರು ಏನೆಂದು ಯೋಚಿಸಿದರು? ಹುಲಿಯು ಹಿಂದಿನಿಂದ ಆರಿ ಕೊಲ್ಲದಿರಲು ಕಾರಣವೇನು? ಮಕ್ಕಳೇ, ಇದು 2 ಅಂಕದ ಪ್ರಮುಖ ಪ್ರಶ್ನೆಗಳಾಯಿತು. ಹಾಗಾದ್ರೆ ಈಗ 3 ಅಂಕದ ಪ್ರಶ್ನೆಗಳು ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದೆ. ಮೊದಲನೇದಾಗಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಮಕ್ಕಳೇ, ವ್ಯಾಘ್ರಗೀತೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಈಗಾಗಲೇ ತಿಳಿಸಿದ್ದೇನೆ. ಹಾಗಾದ್ರೆ ಮುಂದೆ ಭಾಗ್ಯಶಿಲ್ಪಿ ಪಾಠಕ್ಕೆ ಸಂಬಂಧಪಟ್ಟಂತಹ ನಾವು ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಈಗ ಭಾಗ್ಯಶಿಲ್ಪಿಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ 1 ಅಂಕದ ಪ್ರಶ್ನೆಗಳು ನೋಡಿ, ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು? ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ಇವು 1 ಅಂಕದ ಪ್ರಮುಖ ಪ್ರಶ್ನೆಗಳಾಗಿವೆ. ಹಾಗಾದ್ರೆ 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿವೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವುವು? ಪ್ರಜಾಪ್ರತಿನಿಧಿ ಮತ್ತು ನ್ಯಾಯ ವಿಧಾಯಕ ಸಭೆಯ ಬಗ್ಗೆ ವಿವರಿಸಿ. ಇವು 2 ಅಂಕದ ಪ್ರಶ್ನೆಗಳಾಗಿದೆ ಮಕ್ಕಳೇ. ಹಾಗಾದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಸಂದರ್ಭ ಪ್ರಶ್ನೆಗಳನ್ನ ನೋಡೋದಾದ್ರೆ, ಕೈಗಾರೀಕರಣ ಇಲ್ಲವೇ ಅವನತಿ ಮತ್ತು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಸೊ ಮಕ್ಕಳೇ, ಇವು ಭಾಗ್ಯಶಿಲ್ಪಿ ಪಾಠಕ್ಕೆ ಸಂಬಂಧಿಸಿದಂತ
ಪ್ರಮುಖವಾದಂತ ಪ್ರಶ್ನೆಗಳಾಗಿದೆ ಮಕ್ಕಳೇ. ಮುಂದಿನ ಪಾಠದ ಹೆಸರು ಲಂಡನ್ ನಗರ. ಲಂಡನ್ ನಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ, 1 ಅಂಕದ ಪ್ರಶ್ನೆಗಳು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ವೆಸ್ಟ್ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಮಕ್ಕಳೇ, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಲಂಡನ್ನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಟೊಪ್ಪಿಗೆಯ ವಿಶೇಷತೆಯನ್ನ ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಮಕ್ಕಳೇ, ಸಂದರ್ಭಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ನಿಮ್ಮ ದೇಶದ ಗೌರವವನ್ನ ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. 4 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, ವೆಸ್ಟ್ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ, ವಿವರಿಸಿ. ಮಕ್ಕಳೇ, ಇದು ಲಂಡನ್ ನಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗಿದೆ. ಹಾಗಾದ್ರೆ ಮಕ್ಕಳೇ ಬನ್ನಿ, ನೆಕ್ಸ್ಟ್ ಸಬರಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನಾವು ನೋಡೋಣ. ಸಬರಿ ಪಾಠಕ್ಕೆ ಸಂಬಂಧಪಟ್ಟಂತಹ 1 ಅಂಕದ ಪ್ರಶ್ನೆಗಳಾಗಿದೆ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಶ್ರೀರಾಮನಿಗೆ ಸಮರ್ಪಿಸಲು ಸಬರಿ ಏನನ್ನ ಸಂಗ್ರಹಿಸಿದ್ದಳು? ಶ್ರೀರಾಮನ ತಂದೆ ಹೆಸರೇನು? ಮತಂಗಾಶ್ರಮಕ್ಕೆ ದಾರಿಯನ್ನ ಸೂಚಿಸಿದವರು ಯಾರು? ಮಕ್ಕಳೇ, 4 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ, ಮಕ್ಕಳೇ 4 ಅಂಕದ ಪ್ರಶ್ನೆಗಳು ಸಬರಿ ಪಾಠದಲ್ಲಿ 3 ಪ್ರಶ್ನೆಗಳಿದೆ. 3 ಪ್ರಶ್ನೆಗಳು ಪ್ರಮುಖವಾಗಿದೆ. ಯಾಕಂದ್ರೆ ಮಕ್ಕಳೇ, 3 ಪ್ರಶ್ನೆಗಳಿಗೂ ಈ ಸಲ ನಮ್ಗೆ ನಾವೇನು ಮಾಡೆಲ್ ಪೇಪರ್ ನೋಡಿದೀವಿ ಅದರಲ್ಲಿ ಕೇಳಿದ್ದಾನೆ ಮಕ್ಕಳೇ. ಹಾಗಾಗಿ ಸಬರಿ ಪಾಠದ ಲಾಂಗ್ ಆನ್ಸರ್ಗಳನ್ನ ನೀವು ಓದ್ಕೋಬೇಕಾಗುತ್ತೆ ಮಕ್ಕಳೇ. ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಪಾಠಕ್ಕೆ ಸಂಬಂಧಪಟ್ಟಂತಹ ನಾವು ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ. 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ವಚನಗಾರರಿಗೆ ಯಾವುದು ದೇವರಾಗಿತ್ತು? ಅಶೋಕ ಪೈಯವರ ವೃತ್ತಿ ಯಾವುದು? ಮನೆ ಮಂಚಮ್ಮ ಯಾರು ಮತ್ತು ಮನೆ ಮಂಚಮ್ಮ ಕಥೆಯನ್ನ ಹೇಳಿದವರು ಯಾರು? ಇದು ಎದೆಗೆ ಬಿದ್ದ ಅಕ್ಷರದ 1 ಅಂಕದ ಪ್ರಶ್ನೆಗಳಾಗಿದೆ. ಹಾಗಾದ್ರೆ ಮಕ್ಕಳೇ, 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯ ಯಾವುದು? ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯ ಯಾವುದು? ಮಕ್ಕಳೇ, ಈಗ 3 ಅಂಕದ ಪ್ರಶ್ನೆಗಳು ಅಂದ್ರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ನೋಡೋಣ. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಇದು ಮಕ್ಕಳೇ 3 ಅಂಕದ ಪ್ರಶ್ನೆಗಳಾಗಿದೆ. ಅದಾದ ನಂತರದಲ್ಲಿ ವಚನಗಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ಮಕ್ಕಳೇ, ಇದು ಎದೆಗೆ ಬಿದ್ದ ಅಕ್ಷರದ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದೆ ಮಕ್ಕಳೇ. ಮುಂದೆ ಅಕ್ಕಿ ಹಾರುತ್ತಿದೆ ನೋಡಿದ್ರ ಎಂಬ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ನೋಡೋಣ ಬನ್ನಿ. 1 ಅಂಕದ ಪ್ರಶ್ನೆಗಳು ಮಕ್ಕಳೇ. ಅಕ್ಕಿಯ ಕಣ್ಣುಗಳು ಯಾವುವು? ಅಕ್ಕಿಯು ಯಾರ ನೆತ್ತಿಯನ್ನು ಹೊಕ್ಕಿದೆ? ಅಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿದೆ? ಅಕ್ಕಿಯ ಚುಂಚುಗಳು ಎಲ್ಲಿಯವರೆಗೂ ಚಾಚಿದೆ? ಅಕ್ಕಿಯು ಯಾವುದರ ಸಂಕೇತವಾಗಿದೆ? ಅಕ್ಕಿಯು ಯಾರನ್ನು ಅರಸಿದೆ? ಮಕ್ಕಳು, ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನೀವು ಅಭ್ಯಾಸವನ್ನ ಮಾಡಲೇಬೇಕು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಪ್ರಮುಖವಾಗಿ ಈ ಪದ್ಯದಲ್ಲಿ 1 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ ಮಕ್ಕಳೇ. ಈಗ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ ಬನ್ನಿ. ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಅರಸಿದೆ? ಮಕ್ಕಳೇ, ಇದು 2 ಅಂಕದ ಪ್ರಶ್ನೆಗಳಾಯ್ತು. ಹಾಗಾದ್ರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ನೋಡೋಣ. ಹೊಸಗಾಲದ ಹಸು ಮಕ್ಕಳನ್ನ ಅರಸಿ, ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಕ್ವಶನ್ ನಂಬರ್ 3, ಮಂಗಳ ಲೋಕದ ಅಂಗಳಕ್ಕೇರಿ. ಮಕ್ಕಳೇ, ಅಕ್ಕಿ ಹಾರುತ್ತಿದೆ ಪದ್ಯದ ಪ್ರಮುಖವಾದಂತಹ ಪ್ರಶ್ನೆಗಳು ಇದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಅಲಗಲಿ ಬೇಡ್ರು ಮಕ್ಕಳೇ. ಅಲಗಲಿ ಬೇಡ್ರಿಗೆ ಸಂಬಂಧಪಟ್ಟಂತಹ ತುಂಬಾ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಾವು ನೋಡೋಣ. 1 ಅಂಕದ ಪ್ರಶ್ನೆಗಳು. ಅಲಗಲಿ ಗ್ರಾಮ ಎಲ್ಲಿದೆ? ಅಲಗಲಿಯ 4 ಪ್ರಮುಖರು ಯಾರು? 2 ಅಂಕದ ಪ್ರಶ್ನೆಗಳು ಮಕ್ಕಳೇ. ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಲಾವಣಿಗಳನ್ನ ಏಕೆ ವೀರಗೀತೆಗಳು ಎನ್ನಲಾಗಿದೆ? ಮಕ್ಕಳೇ, ಈಗ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ. 2ನೇದು,
ಒಡೆದರೋ ಗುಂಡ ಕರುಣ ಇಲ್ಲದಂಗ. ಇವು ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳಾಗಿದೆ ಮಕ್ಕಳೇ. ಅದಾದ್ಮೇಲೆ ಮಕ್ಕಳೇ 4 ಅಂಕದ ಪ್ರಶ್ನೆಗಳನ್ನು ನೀವು ಅಲೆಗಲಿ ಬೇಡಲು ಸಂಬಂಧಪಟ್ಟಂತ 2 ಕ್ವಶನ್ಗಳನ್ನ ನೀವು ಓದ್ಕೋಬೇಕಾಗತ್ತೆ. ಮತ್ತು ಪದ್ಯ ಕೊಡಲಿ ಕೋರೆ ಕೂಡ ಕಬ್ಬಿಣ ಏನಿದೆ ಈ ಪದ್ಯ ಮಕ್ಕಳೇ ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ ಮಕ್ಕಳೇ. ಹಾಗಾಗಿ ನಿಮ್ಮ ಪದ್ಯವನ್ನ ನೀವು ಅಭ್ಯಾಸವನ್ನ ಮಾಡಬೇಕು. ಇದು ಅಲೆಗಲಿ ಬೇಡಲಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದೆ ಮಕ್ಕಳೇ. ನೆಕ್ಸ್ಟ್ ಭಗತ್ ಸಿಂಗ್ ಅವರ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋದಾದ್ರೆ ಮಕ್ಕಳೇ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳನ್ನ ನೀವು ಓದ್ಕೋಬೇಕು. ಯಾಕಂದ್ರೆ ಇರುವುದೇ 4 ಪ್ರಶ್ನೆಗಳು ಮಕ್ಕಳೇ. ಅದರಲ್ಲಿ ನೀವು ಜಲಿಯನ್ ವಾಲ್ಬಾಗ್ ಸಭೆ ಯಾವಾಗ ಆಯಿತು, ಅದಾದ್ಮೇಲೆ ಜಲಿಯನ್ ವಾಲ್ಬಾಗ್ನ ಮಣ್ಣನ್ನು ಕುರಿತು ಅವರ ತಂಗಿಗೆ ಭಗತ್ ಸಿಂಗ್ ಏನ್ ಹೇಳಿದ್ರು, ಇವೆರಡೂ ಕ್ವಶನ್ ತುಂಬಾ ತುಂಬಾ ಪ್ರಮುಖವಾಗಿ ಬಂದೇ ಬರುತ್ತೆ ಮಕ್ಕಳೇ. ಈಗ ಮಕ್ಕಳೇ ಯುದ್ಧ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ. 1 ಅಂಕದ ಪ್ರಶ್ನೆಗಳು ಮಕ್ಕಳೇ ರಾಯಿಲ ಯಾರು, 2ನೇದು ಬ್ಲ್ಯಾಕ್ಔಟ್ ನಿಯಮ ಎಂದರೆ ಏನು, ಸೊ 3ನೇದು ಮುದುಕಿಗೆ ರಾಯಿಲನು ಗಂಭೀರವಾಗಿ ಹೇಳಿದ ಮಾತುಗಳು ಯಾವುವು. ಇವು ಪ್ರಮುಖವಾದಂತಹ ಪ್ರಶ್ನೆಗಳಾಗಿದೆ ಮಕ್ಕಳೇ. ಅದಾದ್ಮೇಲೆ 2 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ಮಹಿಳೆಯ ಆರ್ತನಾದ ಕೇಳಿ ರಾಯಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು, 2ನೇದು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ಮಕ್ಕಳೇ ಇದು 2 ಅಂಕದ ಪ್ರಶ್ನೆಗಳಾಯಿತು. ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡೋದಾದ್ರೆ ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, 2ನೇದು ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಮಕ್ಕಳೇ ಅದಾದ ನಂತರದಲ್ಲಿ ಯುದ್ಧದ ಲಾಂಗ್ ಆನ್ಸರ್ ಏನಿದೆ 4 ಅಂಕದ ಪ್ರಶ್ನೆಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಪ್ರಮುಖವಾದಂತಹ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿದೆ ಮಕ್ಕಳೇ. ಸೊ ಅದಾದ್ಮೇಲೆ ಮಕ್ಕಳೇ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ನೋಡೋಣ. 1 ಅಂಕದ ಪ್ರಶ್ನೆಗಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು, 2ನೇದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು. 2 ಅಂಕದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸ ನಂತರ ಮಾವನೆಂದು ಹೇಳಲು ಕಾರಣವೇನು, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು. ಮಕ್ಕಳೇ ಸಂದರ್ಭಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ, ಕಣ್ಣಂ ನೀರಂ ತಿವಿ ನೆಲನಂ ಬರೆಯುತ್ತಿರೆ, 2ನೇದು ಪಂಡಿತ ಜನಮೆಲ್ಲಮಂ ಮೆಚ್ಚಿ ಬಿಚ್ಚಳಿಸಿ. ಮಕ್ಕಳೇ ಇವು ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಇದಾಗಿದೆ ಮಕ್ಕಳೇ. ನಾನು ಪ್ರತಿ ಸಲ ನಮ್ಮ ಸರ್ ಹೇಳ್ತಾ ಇರ್ತಾರೆ ಅಂತ ಅನ್ಕೋಬೇಡಿ ಮಕ್ಕಳೇ. ನಾವು ಮಾಡಿರುವಂತಹ ವಿಡಿಯೋವನ್ನ ನೋಡುವುದರ ಜೊತೆಗೆ ನಾವು ಹೇಳುತ್ತಾ ಇರುವ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀವು ಗುರುತು ಮಾಡಿಕೊಂಡು ಪ್ರತಿದಿನ ಅಭ್ಯಾಸವನ್ನ ಮಾಡಿದರೆ ಮಾತ್ರ ನಿಮ್ಮ ಅಂಕಪಟ್ಟಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ 100ಕ್ಕೆ 100 ಬರೋದು ಸಾಧ್ಯ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬನ್ನಿ ಮಕ್ಕಳೇ, ಕೆಮ್ಮನೆ ಮೀಸೆ ಹೊತ್ತನೆ ಎಂಬ ಇದಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು, ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು. 2 ಅಂಕದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ. ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾವುವು, 2ನೇ ಕ್ವಶನ್. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವುವು. ಸಂದರ್ಭಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಈಗಳೊಂದು ಅಡಕೆಯೂ ಮಿಲ್ಲ ಕೈಯೊಳ್, ಈಗಳೊಂದು ಅಡಕೆಯೂ ಮಿಲ್ಲ ಕೈಯೊಳ್, 2ನೇ ಪ್ರಶ್ನೆ. ವಿದ್ಯಾಧನಮೆ ಧನಮಪ್ಪುದು, ವಿದ್ಯಾಧನಮೆ ಧನಮಪ್ಪುದು. ಮಕ್ಕಳೇ ಕೆಮ್ಮನೆ ಮೀಸೆ ಹೊತ್ತನೆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳು ಇದಾಗಿದೆ. ನೆಕ್ಸ್ಟ್ ವೀರಲವ ಪದ್ಯಕ್ಕೆ ಸಂಬಂಧ ಪ್ರಶ್ನೆಗಳನ್ನ ನೋಡೋಣ ಬನ್ನಿ. 1 ಅಂಕದ ಪ್ರಶ್ನೆಗಳು. ಜೈಮಿನಿ ಭಾರತವನ್ನ ಬರೆದ ಕವಿ ಯಾರು, ಕುದುರೆಯನ್ನ ಲವನು ಯಾವುದರಿಂದ ಕಟ್ಟಿದನು, ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು. ಸೊ ಮುನಿಸುತ್ತರು ಎದರಲು ಕಾರಣವೇನು, ಮುನಿಸುತ್ತರು ಎದರಲು ಕಾರಣವೇನು. ಮಕ್ಕಳೇ ಯಾರ ನಂತರದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕುದುರೆಯ ಅಣೆಯ ಮೇಲಿನ ಲೇಖನ ಏನಿತ್ತು, ಕುದುರೆಯ ಅಣೆಯ ಮೇಲಿನ ಲೇಖನದಲ್ಲಿ ಏನಿತ್ತು. ನೆಕ್ಸ್ಟ್ ಸಂದರ್ಭ ಮಕ್ಕಳೇ. ತನ್ನ ಮಾತೆಯಂ ಸರ್ವಜನಮಂ ಬಂಜಿ ಎನ್ನದಿರ್ಪುದೇ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ತನ್ನ ಮಾತೆಯಂ ಸರ್ವಜನಮಂ
ಬಂಜೆ ಎನ್ನದಿರುವುದೇ. ಎರಡನೇದು, ಜಾನಕಿಯ ಮಗನಿದಕ್ಕೆ ಬೆದರುವನೇ. ಜಾನಕಿಯ ಮಗನಿದಕ್ಕೆ ಬೆದರುವನೇ. ಮಕ್ಕಳೇ, ಇದಾದ ನಂತರದಲ್ಲಿ ವೀರಲವ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪದ್ಯ ಭಾಗ ಏನಿದೆ ಮಕ್ಕಳೇ, ಅದನ್ನ ನೀವು ಅಭ್ಯಾಸ ಮಾಡಲೇಬೇಕು ಮಕ್ಕಳೇ. ಯಾಕೆ ಅಂದ್ರೆ ಮಕ್ಕಳೇ, ನಾವು ಈ ಸಲ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಕರ್ನಾಟಕ ಸರ್ಕಾರ SLC ಮಕ್ಕಳು ಕೊಟ್ಟಿರುವಂತಹ ಏನು ಪ್ರಾಕ್ಟೀಸ್ ಪೇಪರ್ ಇದೆ, ಒಂದು ತಾಲೂಕ್ ಲೆವೆಲ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಮುಂದೆ ಬರ್ತಾ ಇರುವಂತಹ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗಿರ್ಬೋದು, ನಾವು ಎಲ್ಲವನ್ನ ನೋಡಿ ನಾವು ಒಂದು ಗಮನವನ್ನ ಹರಿಸಿದ್ರೆ, ವೀರಲವ ಪದ್ಯದಲ್ಲಿ ಪದ್ಯವನ್ನು ಕೇಳ್ತಾ ಇದ್ರೆ, ಪದ್ಯವನ್ನ ಬಿಟ್ಟಾಗ ಆ ಪದ್ಯ ಭಾಗವನ್ನು ಏನ್ ಕೇಳಿದ್ರು ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಭಾವಾರ್ಥವನ್ನ ಸಾರಾಂಶ ಬರೆಯೋದಕ್ಕೆ ಕೇಳ್ತಾ ಇದ್ದಾನೆ. ಹಾಗಾಗಿ ವೀರಲವ ಪದ್ಯದ ನೀವು ಪದ್ಯ ಭಾಗವನ್ನ ಅಭ್ಯಾಸ ಮಾಡಿ, ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಭಾವಾರ್ಥವನ್ನ ಬರೆದು ನೀವು ಅಭ್ಯಾಸವನ್ನ ಮಾಡಿದ್ರೆ 4 ಮಾರ್ಕ್ಸ್ಗಳು ಖಚಿತವಾಗಿ ಸಿಗುತ್ತೆ ಮಕ್ಕಳೇ. ವೀರಲವ ಪದ್ಯದಲ್ಲಿ ನಿಮ್ಗೆ 4 ಅಂಕಗಳು ಖಚಿತವಾಗಿ ಬರುತ್ತೆ. ಅದನ್ನು ನೀವು ಅಭ್ಯಾಸವನ್ನ ಮಾಡಿ ಮಕ್ಕಳೇ. ಈಗ ಸುಗನಾಸನೋಪದೇಶ ಪಾಠಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ, ಈ ಪಾಠದಲ್ಲಿ ಬರುವಂತ ಪ್ರತಿಯೊಂದು ಪ್ರಶ್ನೆಯು ಪ್ರಮುಖವಾಗಿದೆ. ಅದರಲ್ಲೂ 2 ಅಂಕದ ಪ್ರಶ್ನೆಗಳನ್ನ ಕೇಳುತ್ತಾರೆ. ಯಾವುದಪ್ಪ ಅಂತ ನೋಡೋದಾದ್ರೆ, ರಾಜರ ಪ್ರಕೃತಿ ಹೇಗಿರುತ್ತದೆ? ಈ ಕ್ವಶನ್ ಮಕ್ಕಳೇ ಪ್ರಮುಖವಾಗಿ ಬಂದೇ ಬರುತ್ತದೆ. ಈ ಪಾಠದಲ್ಲಿ 2 ಅಂಕವನ್ನ ನೀವು ಈಸಿಯಾಗಿ ನೀವು ಪಡೆದುಕೊಳ್ಳಬಹುದು. ನೋಡಿ, ರಾಜರ ಪ್ರಕೃತಿ ಹೇಗಿರುತ್ತದೆ. ಹಾಗಾದ್ರೆ ಉಳಿದ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡೋಣ. ಯಾರಿಗೆ ಗುರುವಾಣಿ ಹೊರೆಯೆನಿಸುತ್ತದೆ? ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ. ಮಕ್ಕಳೇ, ಸುಖನಾಸನ ಉಪದೇಶದಲ್ಲಿ ಬರುವಂತ ಪ್ರಮುಖ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ? ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ. ಮತ್ತು ಯಾರಿಗೆ ಗುರುವಾಣಿ ಹೊರೆಯೆನಿಸುತ್ತದೆ? ಇವು ಬಂದೇ ಬರುವಂತಹ ಪ್ರಶ್ನೆಗಳಾಗಿದೆ ಮಕ್ಕಳೇ. ಈ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡಿದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತ 2 ಅಂಕಗಳನ್ನ ಸುಲಭವಾಗಿ ನೀವು ಪಡೆದುಕೊಳ್ಳಬಹುದು. ಹಾಗಾದ್ರೆ ಮಕ್ಕಳೇ, ಮುಂದೆ ವಸಂತ ಮುಖ ತೋರಲಿಲ್ಲ ಎಂಬ ಪೂರಕ ಪಾಠದಿಂದ ನಾವು ನೋಡೋಣ. ನೋಡಿ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಕ್ಕಳಿಗೆ 2 ಅಂಕದ ಪ್ರಶ್ನೆ ಇದು ಬಂದೇ ಬರುತ್ತೆ. ನೀವು ಈ ಪ್ರಶ್ನೆಯನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ 2 ಅಂಕ ಉಚಿತವಾಗಿ ನಿಮಗೆ ಸಿಗುತ್ತೆ. ಯಾವುದು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ. ಈ ಪ್ರಶ್ನೆ ನಿಮ್ಮ ಮುಖ್ಯ ಪರೀಕ್ಷೆಗೆ ಬರುವ ಸಾಧ್ಯತೆ ಎಲ್ಲ ಬಂದೇ ಬರುತ್ತದೆ. ಸೊ ಅದಾದ್ಮೇಲೆ ಮಕ್ಕಳೇ, ಪುಟ್ಟಪೋರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಈ ಕ್ವಶನ್ಗಳು ನಿಮಗೆ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದೆ ಮಕ್ಕಳೇ. ಹಾಗಾದ್ರೆ ಉದಾತ್ತ ಚಿಂತನೆಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡೋಣ. ನೋಡಿ, ಉದಾತ್ತ ಚಿಂತನೆಯಲ್ಲಿ ಮಕ್ಕಳಿಗೆ ಹೇಳ್ತಾರನ್ನ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಉದಾತ್ತ ಚಿಂತನೆಗಳಲ್ಲಿ 2 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ. ನಾನು ಹೇಳುವಂತಹ ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನ ನೀವು ಅಭ್ಯಾಸವನ್ನ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಎರಡನೇದು, ಅಂಡ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಅಂಡ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿತ್ತು. ಮಕ್ಕಳೇ, ಈ 3 ಪ್ರಶ್ನೆಗಳು ನಿಮ್ಮ ಮುಖ್ಯ ಪರೀಕ್ಷೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ 3 ಪ್ರಶ್ನೆಗಳನ್ನ ಓದಿಕೊಂಡರೆ ನಿಮಗೆ 2 ಅಂಕಗಳು ನಿಮಗೆ ಸಿಗುತ್ತದೆ. ಹಾಗಾದ್ರೆ ಮಕ್ಕಳೇ, ನೆಕ್ಸ್ಟ್ ವಚನಗಳನ್ನ ನಾವು ನೋಡೋಣ. ವಚನಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದಾದ್ರೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿ ಅಭಿಪ್ರಾಯವೇನು? ಮಕ್ಕಳಿಗೆ 2 ಅಂಕದ ಪ್ರಶ್ನೆಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳು ಬಂದೇ ಬರುವ ಸಾಧ್ಯತೆ ಇದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯರ ಅಭಿಪ್ರಾಯವೇನು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯವರ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು? ಮಕ್ಕಳಿಗೆ ಈ 3 ಪ್ರಶ್ನೆಗಳು ಏನಿದೆ ಇವು ಪ್ರಮುಖವಾಗಿ ಬಂದೇ ಬರುತ್ತೆ. 2 ಅಂಕಗಳನ್ನು ಹೇಳ್ತಾ ಇದ್ದೀನಿ. 2 ಅಂಕಗಳು ನಿಮಗೆ ಸುಲಭವಾಗಿ ದೊರೆಯುತ್ತದೆ. ಆದರೆ ನಿಮ್ಮ ಅಭ್ಯಾಸದ ಮೇಲೆ ಅದು ನಿಂತಿದೆ. ಮಕ್ಕಳೇ, ಅಕ್ಕಮಹಾದೇವಿಯರ ಅಂಕಿತ ನಾಮ ಯಾವುದು? ಇದನ್ನ 1 ಅಂಕದ ಅಂಕಕ್ಕೆ ಇದನ್ನ ಪರಿಗಣಿಸಿ. ಹಾಗಾದ್ರೆ ಮಕ್ಕಳೇ, ನೆಕ್ಸ್ಟ್ ನಾನು ಪ್ರಾಸ ಬಿಟ್ಟ ಕತೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನೋಡಿ, 1 ಅಂಕದ ಪ್ರಶ್ನೆಗಳು. ಪೈಗಳು ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು?
ಮಕ್ಕಳೇ ಈಗ 2 ಅಂಕದ ಪ್ರಶ್ನೆಗಳಿಗೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು? ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು? ಈ ಪ್ರಶ್ನೆ ಬಂದೇ ಬರುತ್ತದೆ ಮಕ್ಕಳೇ, ನೀವು ಅಭ್ಯಾಸವನ್ನ ಮಾಡಲೇಬೇಕು. ನೆಕ್ಸ್ಟ್, ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಆಮೇಲೆ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು? ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು? ಮಕ್ಕಳೇ, ಇದೇ ತರ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದ ಪ್ರಶ್ನೆಗಳು ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ತರ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ, ಒಳ್ಳೆಯದಾಗಲಿ. ಸಂಕಲ್ಪ ಗೀತೆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನೋಡಿ, 1 ಅಂಕದ ಪ್ರಶ್ನೆಗಳು ಮಕ್ಕಳೇ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು? ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು? ಯಾವ ಎಚ್ಚರಗಳು ಬದುಕಬೇಕಾಗಿದೆ? ಯಾವ ಎಚ್ಚರಗಳು ಬದುಕಬೇಕಾಗಿದೆ? ಕಾಡುಗಳ ಸ್ಥಿತಿ ಯಾವ ರೀತಿ ಇದೆ? ಕಾಡುಗಳ ಸ್ಥಿತಿ ಯಾವ ರೀತಿ ಇದೆ? 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಹೊಸ ಭರವಸೆಗಳನ್ನ ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕು? ಹೊಸ ಭರವಸೆಗಳನ್ನ ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕು? ಮಕ್ಕಳಿಗೆ ಈ 2 ಅಂಕದ ಪ್ರಶ್ನೆ ಖಂಡಿತವಾಗಿ ನಿಮ್ಮ ಮುಖ್ಯ ಪರೀಕ್ಷೆಗೆ ಬರುತ್ತೆ. ಆಮೇಲೆ ಮಕ್ಕಳೇ, ನಾಳಿನ ಕನಸನ್ನ ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು? ನಾಳಿನ ಕನಸನ್ನು ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು? ಸೊ ಸಂಕಲ್ಪ ಗೀತೆಗೆ ಸಂಬಂಧಪಟ್ಟಂತೆಯೇ ನಾವು ಸಂದರ್ಭ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಸಂತವಾಗುತ್ತಾ ಮುಟ್ಟೋಣ. ಪ್ರಶ್ನೆ 1, ವಸಂತವಾಗುತ್ತಾ ಮುಟ್ಟೋಣ. ಪ್ರಶ್ನೆ 2, ಹೊಸ ಎಚ್ಚರದಲ್ಲಿ ಬದುಕೋಣ. ಹೊಸ ಎಚ್ಚರದಳು ಬದುಕೋಣ. ಪ್ರಶ್ನೆ 3, ಪ್ರೀತಿಯ ಅಣತೆಯ ಹಚ್ಚೋಣ. ಪ್ರೀತಿಯ ಅಣತೆಯ ಹಚ್ಚೋಣ. ಅದಾದ್ಮೇಲೆ ಮಕ್ಕಳೇ, ಸಂಕಲ್ಪ ಗೀತೆಯ ಪದ್ಯವನ್ನ ನೀವು ಕಂಠಪಾಠಕ್ಕೆ ಏನು ಕೊಟ್ಟಿದ್ದಾರೆ ಆ ಪದ್ಯವನ್ನ ನೀವು ಅಭ್ಯಾಸ ಮಾಡಲೇಬೇಕು. ಮತ್ತು 4 ಅಂಕಗಳು ಬರುವಂತಹ ಸಾಧ್ಯತೆ ಅತಿ ಹೆಚ್ಚಿದೆ ಸಂಕಲ್ಪ ಗೀತೆಯಲ್ಲಿ ಮಕ್ಕಳೇ. ಏನಪ್ಪಾ ಅಂದ್ರೆ, ನೀವು ಆ ಸಂಕಲ್ಪ ಗೀತೆಯ ಪ್ರತಿಯೊಂದು ಪದ್ಯಭಾಗವನ್ನ ಸಾರಾಂಶವನ್ನ ನೀವು ಅಭ್ಯಾಸವನ್ನ ಮಾಡಲೇಬೇಕು. 4 ಅಂಕಗಳು ಬಂದೇ ಬರುತ್ತೆ. ಹಾಗಾದ್ರೆ ಮಕ್ಕಳೇ, ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಲ್ಲಿ ನಾವು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಬನ್ನಿ. 1 ಅಂಕದ ಪ್ರಶ್ನೆಗಳು. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? 2ನೇದು, ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? 3ನೇದು, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಮಕ್ಕಳೇ, 3 ಅಂಕದ ಪ್ರಶ್ನೆಗಳು ಸಂದರ್ಭಕ್ಕೆ ಸಂಬಂಧಪಟ್ಟಂತವು. ನೋಡಿ, ವಿಡಿಯೋನ ಗಮನದಲ್ಲಿಟ್ಟು ನೋಡಿ. ನೀವು ಹೇಳುವಂತ ಪ್ರತಿಯೊಂದು ಪ್ರಶ್ನೆಯನ್ನ ನಿಮ್ಮ ಪಠ್ಯಪುಸ್ತಕವನ್ನ ವಿಡಿಯೋ ನೋಡುತ್ತಾ ಇದ್ದಾಗಲೇ ಪಠ್ಯಪುಸ್ತಕವನ್ನ ನೀವು ತೆರೆದು ಗುರುತನ್ನ ಮಾಡ್ಕೋತಾ ಇರಬೇಕು. ಇದು ಗಮನದಲ್ಲಿರಲಿ ಮಕ್ಕಳೇ. ಸಂದರ್ಭ ನೋಡಿ. ನಿನ್ನ ಪದಸೆಯ ಬಯಸುವನಲ್ಲ, ನಿನ್ನ ಪದಸೆಯ ಬಯಸುವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಜೀಯ ಅಸಾಧವೆಂಬುದು ಕಷ್ಟ. ಜೀಯ ಅಸಾಧವೆಂಬುದು ಕಷ್ಟ. ಮಕ್ಕಳೇ, ಆದ್ಮೇಲೆ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗವನ್ನ ನೀವು ಅಭ್ಯಾಸವನ್ನು ಮಾಡಬೇಕು. ಮತ್ತು ಆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಭಾವಾರ್ಥಗಳು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಮಕ್ಕಳೇ, ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತ 4 ಅಂಕಗಳು ನಿಮಗೆ ಬರುವ ಸಾಧ್ಯತೆ ಇದೆ. 4 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಅತಿ ಹೆಚ್ಚಿದೆ. ಹಾಗಾಗಿ ಪದ್ಯವನ್ನ ಓದ್ಕೊಳ್ಳಿ ಮತ್ತು ಆ ಪದ್ಯಕ್ಕೆ ಸಂಬಂಧಪಟ್ಟಂತ ಭಾವಾರ್ಥಗಳನ್ನ ಪ್ರತಿಯೊಂದು ಪದ್ಯಭಾಗಕ್ಕೂ ಆ ಭಾವಾರ್ಥವನ್ನ ನೀವು ಬರೆದು ಅಭ್ಯಾಸವನ್ನ ಮಾಡಿ. ನೆಕ್ಸ್ಟ್ ಮಕ್ಕಳೇ, ಹಸಿರು ಪದ್ಯವನ್ನ ನೋಡೋಣ. ಹಸಿರು ಅಂದ್ರೆ ಎಲ್ಲರೂ ಈಸಿ ಅಂತ ಅನ್ಸುತ್ತಲ್ವಾ? ಬನ್ನಿ, ಹಸಿರು ಪದ್ಯದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಪ್ರಮುಖವಾಗಿದೆ ನೋಡೋಣ. 1 ಅಂಕದ ಪ್ರಶ್ನೆಗಳನ್ನ ನೋಡಿ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? 2ನೇದು, ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಮಕ್ಕಳೇ, ಸಂದರ್ಭಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನೋಡೋಣ. 3 ಅಂಕದ ಪ್ರಶ್ನೆಗಳು. ಹಸಿರು ಸಂಜೆಯ ಬಿಸಿಲು. ಹಸಿರು ಸಂಜೆಯ ಬಿಸಿಲು. ಪ್ರಶ್ನೆ 2, ಬೇರೆ ಬಣ್ಣವನೇ ಕಾಣೆ. ಬೇರೆ ಬಣ್ಣವನೇ ಕಾಣೆ. ಪ್ರಶ್ನೆ 3, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಹಸುರತ್ತಲ್ ಹಸುರಿತ್ತಲ್ ಹಸುರ್ ಎತ್ತಲ್. ಮಕ್ಕಳೇ,
ಹಸಿರು ಪದ್ಯ ಭಾಗವನ್ನ ಕಂಠಪಾಠಕ್ಕೆ ಏನು ಕೊಟ್ಟಿದ್ದಾರೆ ಆ ಪದ್ಯ ಭಾಗವನ್ನ ನೀವು ಅಭ್ಯಾಸವನ್ನ ಮಾಡಬೇಕು. ತುಂಬಾ ಸುಲಭವಾಗಿರುವಂತಹ ಪದ್ಯ ಅದು, ಮತ್ತು ಆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಭಾವಾರ್ಥವನ್ನ ನೀವು ಅಭ್ಯಾಸವನ್ನ ಮಾಡಬೇಕು. ಹಾಗಾದ್ರೆ ಮಕ್ಕಳೇ, ಮುಂದೆ ಚಲಮೆನೆ ಮರೆಯುವಂ, ಚಲಮೆನೆ ಮರೆವಂ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳು ಮಕ್ಕಳೇ. ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? 3ನೇದು, ಅಂತಕಾತ್ಮಜ ಎಂದರೆ ಯಾರು? ಅಂತಕಾತ್ಮಜ ಎಂದರೆ ಯಾರು? ಮತ್ತೆ ಕರ್ಣ ಮತ್ತು ದುಶ್ಯಾಸನನ್ನ ಕೊಲೆ ಮಾಡಿದವರು ಯಾರು? ಕರ್ಣ ಮತ್ತು ದುಶ್ಯಾಸನನ್ನ ಕೊಲೆ ಮಾಡಿದವರು ಯಾರು? ಛಲವನ್ನೇ ಮರೆಯುವುದಾಗಿ ಹೇಳಿದವರು ಯಾರು? ಛಲದಿಂದ ಬದುಕ್ತೀನಿ ಅಂತ ಹೇಳಿದವರು ಯಾರು? ಮಕ್ಕಳೇ, 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯವೇನು? ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು? ಮಕ್ಕಳೇ, 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 4 ಅಂಕದ ಪ್ರಶ್ನೆಗಳು ಮಕ್ಕಳೇ, ಚಲಮನೆ ಮರೆಯುವುದರಲ್ಲಿ ಈ ಸಲ ಪ್ರಮುಖವಾಗಿ ಮುಖ್ಯ ಪರೀಕ್ಷೆಗೆ ಈ ಪದ್ಯ ಭಾಗದಿಂದ 4 ಅಂಕದ ಪ್ರಶ್ನೆಗಳನ್ನು ತೆಗೆಯುವ ಸಾಧ್ಯತೆ ಅತಿ ಹೆಚ್ಚಿದೆ. ಹಾಗಾಗಿ ಚಲಮನೆ ಮರೆಯುವ ಪದ್ಯ ಭಾಗದ 4 ಅಂಕದ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನ ಮಾಡಲೇಬೇಕು. ಬಂದೇ ಬರುವ ಸಾಧ್ಯತೆ ಅತಿ ಹೆಚ್ಚಿದೆ. ಸಂದರ್ಭಕ್ಕೆ ನೋಡೋದಾದ್ರೆ ಮಕ್ಕಳೇ, ಮೇಣಾಯ್ತು ಕೌರವಂಗ್ ವನಿತಳಂ. ಮೇಣಾಯ್ತು ಕೌರವಂಗ ವನಿತಳಂ. 2ನೇದು, ಸಮರದೊಳಗೆ ನರಿಜ್ಜ, ಸಮರದೊಳಗೆ ಅಜ್ಜ ಪೇಳ್ಮಾವುದು ಕಜ್ಜಂ. ಇವೆರಡು ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಮಕ್ಕಳೇ. ಇದು ಚಲಮನೆ ಮರೆಯುವಂಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳಾಗಿದೆ ಮಕ್ಕಳೇ. ಈಗ ನಾನು ಪಠ್ಯಪುಸ್ತಕ ಕನ್ನಡದ ಪ್ರಥಮ ಭಾಷೆ ಪಠ್ಯಪುಸ್ತಕದಲ್ಲಿರುವಂತಹ ಭಾಗ 1, ಭಾಗ 2ಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಅತಿ ಹೆಚ್ಚು ಸಂಭವನೀಯ ಅಲ್ಲ, ಬಂದೇ ಬರುವ ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಆದ್ರೆ ಅಂತಿಮವಾಗಿ ನಾವು ಹೇಳೋದೇನೆಂದ್ರೆ, ನಮ್ಮ ಈ ಒಂದು ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಮಕ್ಕಳೇ ಅಂತ ಕೇಳ್ಕೊಳುತ್ತಾ, ನೀವು ನಿರಂತರ ಅಭ್ಯಾಸವನ್ನು ಮಾಡಿ 100ಕ್ಕೆ 100 ಅಂಕಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿ ಮಕ್ಕಳೇ. ಭಾಗ 1 ಪ್ರಥಮ ಭಾಷೆ ಕನ್ನಡ ಭಾಗ 1, ಭಾಗ 2ಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪಾಠಕ್ಕೆ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳನ್ನ ನಿಮಗೆ ನೀಡಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಉತ್ತರಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇಷ್ಟು ಸಮಯ ನಾನು ನಿಮಗೆ ಕೊಟ್ಟಂತಹ ಪಠ್ಯಪುಸ್ತಕ ಭಾಗ 1, ಭಾಗ 2ಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಆ ಕಥೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ವಿಶ್ಲೇಷಣೆ ಮಾಡುತ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತರ ಬರೀಬೇಕು ಉತ್ತರಗಳನ್ನ ಅಂತ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ. ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಭಾಗ 1, ಭಾಗ 2 ಪ್ರತಿಯೊಂದು ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಈಗ ನಿಮಗೆ ತಿಳಿಸಿದ್ದೇನೆ. ಮುಂದಿನ ತರಗತಿಯಲ್ಲಿ ಪ್ರತಿಯೊಂದು ಪಾಠಕ್ಕೆ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ವೀಕ್ಷಿಸಿ ಮಕ್ಕಳೇ. ಈಗ ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡಿದ್ರೆ, ಉಳಿದಿರೋದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾಗವಾದ ವ್ಯಾಕರಣಾಂಶ ಭಾಗವಾಗಿದೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ.